ಹಾಯ್ ಹಲೋ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಎರಡು ಪುಟ್ಟದಾದಂತಹ ಝೆನ್ ಕಥೆಗಳ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಎರಡು ಚೆನ್ನಾಗಿವೆ, ಆಲಿಸ್ಕೊಳ್ಳಿ. ಮೊದಲನೇದು, ಮನಸ್ಸು ಸ್ಥಿಮಿತದಲ್ಲಿಡಬೇಕು. ಒಬ್ಬ ಗುರುವಿನಲ್ಲಿ ಉಪದೇಶ ಪಡೆಯಲು ಮತ್ತೊಬ್ಬ ವಿದ್ವಾಂಸ ಬಂದಿದ್ದ. ಗುರು ಅವನಿಗಾಗಿ ಲೋಟಕ್ಕೆ ಚಹಾ ಹೊಯ್ಯುತ್ತಲೇ ಇದ್ದ. ಲೋಟ ತುಂಬಿತು, ಆದರೂ ಹೊಯ್ಯುತ್ತಿದ್ದ. ಬಂದ ವಿದ್ವಾಂಸನ ಹೇಳಿದ, ಅಯ್ಯ, ಲೋಟ ತುಂಬಿತು, ಇನ್ನೂ ಹೊಯ್ಯುತ್ತಲೇ ಇರುವೆಯಲ್ಲ. ಆಗ ಗುರು, ಹೌದು, ನಿನ್ನ ಪರಿಸ್ಥಿತಿಯೂ ಈ ಲೋಟದ್ದೇ ಆಗಿದೆ. ನನ್ನಿಂದ ತಿಳಿಯಲು ಬಂದಿರುವ ನೀನು ಈಗಲೇ ನಿನ್ನಲ್ಲಿ ಬೇರೆ ಬೇರೆ ವಿಚಾರದ ಚಹಾ ತುಂಬಿಸಿಕೊಂಡು ಬಂದಿದ್ದಿ. ಮೊದಲು ಆ ಲೋಟ ಖಾಲಿ ಮಾಡು ಎಂದ. ಮನುಷ್ಯನ ಮನಸ್ಸು ಹಾಗೆಯೇ, ಒಂದು ಕ್ಷಣ ಸುಮ್ಮನಿರುವುದಿಲ್ಲ. ಪ್ರತಿ ಕ್ಷಣ ಸಾವಿರಾರು ಆಲೋಚನೆಗಳನ್ನು ಮಾಡುತ್ತಿರುತ್ತದೆ. ಹಲವಾರು ವಿಷಯಗಳು ಓಡುತ್ತಿರುತ್ತದೆ. ನಾವು ಮಾಡುವ ಕೆಲಸದ ಮೇಲೆಯೂ ಗಮನವಿರುವುದಿಲ್ಲ. ದೇಹ ಒಂದು ಕಡೆ, ಮನಸ್ಸು ಮಾತ್ರ ವಿಶ್ವದಾದ್ಯಂತ ಪರ್ಯಟನೆ ಮಾಡುತ್ತಿರುತ್ತದೆ. ಮನಸ್ಸು ಕ್ಷಣ ಹೊತ್ತು ಯೋಚನೆ ಇಲ್ಲದೆ ಸುಮ್ಮನಿರುವುದಿಲ್ಲ. ಹಾಗಿರುವಾಗ ಒಂದು ವಿಷಯದ ಬಗ್ಗೆ ಗುರುವಿನಿಂದ ತಿಳಿದುಕೊಳ್ಳಬೇಕೆಂದು ಬಯಸುವಿರಾದರೆ ನಮ್ಮೊಳಗಿನ ಹಲವಾರು ಆಲೋಚನೆಗಳನ್ನು ಬಿಟ್ಟು ಬಿಡಲೇಬೇಕು. ಮಾಡುವ ಕಾರ್ಯದಲ್ಲಿ ಯಶಸ್ಸು ಗಳಿಸುವುದಕ್ಕೆ ಅಧ್ಯಯನಕ್ಕೆ ಏಕಾಗ್ರತೆ ಇರಲೇಬೇಕು. ಮನಸ್ಸು ಸ್ಥಿಮಿತದಲ್ಲಿರಬೇಕು. ಆಗ ಮಾತ್ರ ಸಂಪೂರ್ಣ ಜ್ಞಾನವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ. ಮತ್ತೊಂದು ಕಥೆಯ ಶೀರ್ಷಿಕೆ, ದೇವರು ಮತ್ತು ಗಾಳಿ. ಸನ್ಯಾಸಿಯೊಬ್ಬ ನದಿ ತಟದಲ್ಲಿ ಧ್ಯಾನ ಮಾಡುತ್ತಿದ್ದ. ಆ ಸಂದರ್ಭದಲ್ಲಿ ಯುವಕನೊಬ್ಬ ಅವನ ಧ್ಯಾನವನ್ನು ಅಡ್ಡಿಪಡಿಸುತ್ತಾನೆ. ಅವನು ಧ್ಯಾನ ನಿರತ ಸನ್ಯಾಸಿಯನ್ನು ಕೇಳುತ್ತಾನೆ, ಗುರುಗಳೇ, ನಾನು ನಿಮ್ಮ ಶಿಷ್ಯನಾಗಲು ಬಂದಿದ್ದೇನೆ. ಯಾಕೆ ಎಂದು ಕೇಳುತ್ತಾನೆ ಆ ಸನ್ಯಾಸಿ. ಆ ಯುವಕ ಒಂದು ಕ್ಷಣ ಆಲೋಚಿಸಿ, ಯಾಕೆಂದರೆ ನಾನು ದೇವರನ್ನು ಕಾಣಬೇಕು. ಸನ್ಯಾಸಿ ಅಲ್ಲಿಂದ ಎದ್ದು ನಿಂತು ಅವನ ಕತ್ತು ಹಿಡಿದು ನದಿ ಹತ್ತಿರ ಕರೆತಂದು ಅವನ ಕತ್ತನ್ನು ನದಿ ನೀರಿನಲ್ಲಿ ಮುಳುಗಿಸುತ್ತಾನೆ. ಸನ್ಯಾಸಿ ಅವನನ್ನು ಒಂದು ನಿಮಿಷ ಹಾಗೆಯೇ ಹಿಡಿದು ಅವನು ಒದ್ದಾಡುವ ಹಾಗೆ ಮಾಡುತ್ತಾನೆ. ಕೊನೆಗೆ ಸನ್ಯಾಸಿ ಆತನನ್ನು ಮೇಲೆತ್ತುತ್ತಾನೆ. ನೀರಿನಲ್ಲಿ ಮುಳುಗಿಸಿದ್ದರಿಂದ ಅವನಿಗೆ ಕೆಮ್ಮು ಬರುತ್ತದೆ, ಉಸಿರಾಡುವುದು ಕಷ್ಟವಾಗುತ್ತದೆ, ಕುಸಿದು ಬೀಳುತ್ತಾನೆ. ಆಗ ಸನ್ಯಾಸಿ ಹೇಳುತ್ತಾನೆ, ನೀರೊಳಗಿದ್ದಾಗ ನಿನಗೇನು ಬೇಕೆಂದನಿಸಿತು? ಗಾಳಿ ಎನ್ನುತ್ತಾನೆ ಯುವಕ. ಒಳ್ಳೆಯದು ಎನ್ನುತ್ತಾನೆ ಸನ್ಯಾಸಿ. ಮನೆಗೆ ಹೋಗು. ಯಾವಾಗ ನಿನಗೆ ಗಾಳಿಯಷ್ಟೇ ದೇವರು ಕೂಡ ಮುಖ್ಯ ಎನಿಸುತ್ತದೋ ಆಗ ನನ್ನ ಬಳಿಗೆ ಬಾ ಎನ್ನುತ್ತಾನೆ ಸನ್ಯಾಸಿ. ಇದರರ್ಥ ಗಾಳಿ ಎಲ್ಲ ಕಡೆ ಇದೆ, ಅಂತೆಯೇ ದೇವರು ಕೂಡ ಎಲ್ಲೆಲ್ಲೂ ಇದ್ದಾನೆ. ನಿರಾಕಾರ ಗಾಳಿ ಇಲ್ಲದೆ ಬದುಕುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗೆಯೇ ನಿರಾಕಾರಿಯಾದ ದೇವರಿಲ್ಲದೆ ಈ ಪ್ರಕೃತಿ ಇಲ್ಲ, ನಮ್ಮ ಅಸ್ತಿತ್ವವೂ ಇಲ್ಲ. ಈ ಎರಡು ಪುಟ್ಟದಾದಂತಹ ಝೆನ್ ಕಥೆಗಳಲ್ಲಿ ನಿಮಗೆ ಯಾವುದು ಇಷ್ಟವಾಯಿತು ಅಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ಧನ್ಯವಾದಗಳು.